ಜೈಲಲ್ಲಿ A2 ದರ್ಶನ್ ನೋಡೋದಕ್ಕೆ ಬಂದಿದ್ಲು ಆ ಮಹಿಳೆ. ಜೈಲಿನ ಎಂಟ್ರಿ ಬುಕ್ನಲ್ಲಿ ಸಮತಾ ಎಂಬ ಹೆಸರು ಉಲ್ಲೇಖ ಮಾಡಲಾಯಿತು. ನಿನ್ನೆ ಎಂಟ್ರಿ ಹಾಕಿಸಿ ಜೈಲಲ್ಲಿ ದರ್ಶನ್ ಭೇಟಿ ಮಾಡಿ ಹೋಗಿದ್ದಾರೆ ಸಮತಾ. ಆರೋಪಿ ಪವಿತ್ರ ಗೌಡ ಆಪ್ತ ಸ್ನೇಹಿತೆಯಾಗಿರುವ ಸಮತಾ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿ ಸಮತಾ ಮಾತನಾಡಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಭೇಟಿಗೆ ಧನ್ವೀರ್ ಬಂದಿದ್ರು. ಆದರೆ ಧನ್ವೀರ್ಗೆ ಅವಕಾಶವನ್ನ ಜೈಲಾಧಿಕಾರಿಗಳು ಮಾಡಿಕೊಡ್ಲಿಲ್ಲ. ಆದರೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ, ಯಾರು ಈ ಸಮತಾ? ಯಾವಾಗಲೂ ಕೂಡ ಪವಿತ್ರ ಗೌಡ ಜೊತೆ ಕಾಣಿಸಿಕೊಳ್ತಾ ಇದ್ದಂತಹ ಆಪ್ತ ಸ್ನೇಹಿತೆ ಅನ್ನೋ ಮಾತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಯಾರೀ ಸಮತಾ? ಸಭಾ ಸದ್ಯ ಜೈಲಿನಲ್ಲಿರುವಂತಹ ನಟ ದರ್ಶನ್ ರನ್ನ ಭೇಟಿಯಾಗಿರುವಂತಹ ಸಮತಾ ಇವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಆಪ್ತ ಸ್ನೇಹಿತೆ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಸಮತಾ ಅವರು ಪವಿತ್ರ ಗೌಡ ಸ್ನೇಹಿತೆ ಆದ್ರೂ ಕೂಡ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಎಂಟ್ರಿ ಹಾಕಿಸಿರುವಂತದ್ದು ನಟ ದರ್ಶನ್ ಅವರ ಭೇಟಿಗಾಗಿ. ಆಪ್ತ ಸ್ನೇಹಿತೆ ಆಗಿದ್ರು ಕೂಡ ಸಮತಾ ಅವರು ಪವಿತ್ರ ಗೌಡ ಅವರನ್ನ ಭೇಟಿಯಾಗಿಲ್ಲ, ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಸಮತಾ ಅವರು ಭೇಟಿಯಾಗಿ ಹೊರಬಂದಂತ ನಂತರದಲ್ಲಿ ದರ್ಶನ್ ಭೇಟಿಗಾಗಿ ಬಂದಂತ ಧನ್ವೀರ್ಗೆ ದರ್ಶನ್ ಭೇಟಿಗೆ ಅವಕಾಶವನ್ನ ನಿರಾಕರಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಸೇರಿದಾಗಿನಿಂದಲೂ ಕೂಡ ವಾರಕ್ಕೆ 2 ಬಾರಿ ಮಾತ್ರ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನು ಇರುವಂತದ್ದು. ಜೊತೆಗೆ ಹೀಗಾಗಿ ಕಳೆದ 1 ವಾರದಲ್ಲಿ ಸುಮಾರು 6ಕ್ಕೂ ಹೆಚ್ಚು ಮಂದಿ ದರ್ಶನ್ ರನ್ನ ಭೇಟಿಯಾಗಿದ್ದಾರೆ. ಹೀಗಾಗಿ ನಟ ಧನ್ವೀರ್ಗೂ ಕೂಡ ಅವಕಾಶವನ್ನ ನಿರಾಕರಣೆಯನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಸಮತಾ ಅವರು ಯಾರು, ದರ್ಶನ್ ಅವರನ್ನ ಸಮತಾ ಹೇಗೆ ಪರಿಚಯ ಅಂತೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಸಮತಾ ಹಲವು ವರ್ಷಗಳಿಂದ ಗೆಳತಿಯಾಗಿರ್ತಾರೆ. ಹೀಗಾಗಿ ನೇರವಾಗಿ ಹೋಗಿ ದರ್ಶನ್ ರನ್ನ ಭೇಟಿಯಾಗಿದ್ರೆ, ಆದ್ರೆ ಎಲ್ಲೂ ಕೂಡ ಪವಿತ್ರ ಗೌಡರನ್ನ ಭೇಟಿಯಾಗಲಿಕ್ಕೆ ಸಮತಾ ಅವರು ಎಂಟ್ರಿ ಹಾಕ್ಸಿಲ್ಲ. ಈ ಒಂದು ವಿಚಾರಗಳು ಸಾಕಷ್ಟು ಚರ್ಚೆಗೆ ಸದ್ಯಕ್ಕೆ ಗ್ರಾಸವಾಗ್ತಿರುವಂತದ್ದು. ಅಂದ್ರೆ ಹಲವು ವರ್ಷಗಳಿಂದ ಗೆಳತಿಯಾಗಿದ್ದಂತ ಪವಿತ್ರ ಗೌಡ ಅದೇ ಜೈಲಿನಲ್ಲಿ ಇದ್ರೂ ಕೂಡ ಪವಿತ್ರ ಗೌಡರನ್ನ ಭೇಟಿಯಾಗದೆ ಸಮತಾ ಅವರು ದರ್ಶನ್ ಅವರನ್ನ ಭೇಟಿಯಾಗಿದ್ದು ಯಾಕೆ ಅನ್ನೋದು ಸದ್ಯ ಹಲವು ಚರ್ಚೆಗೆ ಅವಕಾಶವನ್ನ ಕೊಡ್ತಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ A1 ಪವಿತ್ರ ಗೌಡ ಸ್ನೇಹಿತೆ ಈ ಸಮತಾ. ಆದರೆ ಅವರು ಭೇಟಿ ಮಾಡಿರೋದು ಸದ್ಯಕ್ಕೆ ದರ್ಶನ್ ಅವರನ್ನ ಮಾತ್ರ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ಭೇಟಿ ಆಗೋದಕ್ಕಿಂತ ಮುಂಚೆ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಆ ಎಂಟ್ರಿಲಿ ಯಾವ ಕೈದಿಯನ್ನ ಮಾತನಾಡ್ಸೋದಕ್ಕೆ ಹೋಗ್ತಾ ಇದ್ದಾರೆ, ಭೇಟಿ ಆಗೋದಕ್ಕೆ ಹೋಗ್ತಿದ್ದಾರೆ ಅನ್ನುವಂತಹ ಪಾಯಿಂಟ್ ಉಲ್ಲೇಖ ಮಾಡಬೇಕು, ಅಲ್ಲಿ ವಿಷಯವನ್ನ ಉಲ್ಲೇಖ ಮಾಡಬೇಕು. ಸೊ ಇಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಅನ್ನುವಂತಹ ಹೆಸರನ್ನ ಸಮತಾ ಮೆನ್ಷನ್ ಮಾಡಿದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ಪವಿತ್ರ ಗೌಡ ಅವರ ಆಪ್ತ ಸ್ನೇಹಿತಿ ಆಗಿದ್ರು ಕೂಡ ದರ್ಶನ್ ಅವರನ್ನ ಮಾತ್ರ ಭೇಟಿ ಮಾಡಿದ್ದಾರೆ, ಪವಿತ್ರನ ಯಾಕೆ ಭೇಟಿ ಮಾಡಿಲ್ಲ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.